ಹಾಯ್ ವೀಕ್ಷಕರೇ, ಮುಂಚಿನ ದಿನಗಳಲ್ಲಿ ಹೆಣ್ಣು ಅಂತ ಹೇಳಿದ್ರೆ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ಲು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಛಾಪನ್ನ ಮೂಡಿಸಿದ್ದಾಳೆ, ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಿಂತಿದ್ದಾಳೆ. ಸೊ ಅಂತ ಹೆಣ್ಣು ಮಕ್ಕಳನ್ನ ಗುರುತಿಸಿ ಪರಿಚಯಿಸುವಂತಹ ಕಾರ್ಯಕ್ರಮವೇ ಈ ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮ ನಾನು ಮತ್ತು ನನ್ನ ಹೆಜ್ಜೆ. ಹಾಗಿದ್ರೆ ಬನ್ನಿ ತಡೆಯಾಕೆ, ಇವತ್ತಿನ ವಿಶೇಷ ಅತಿಥಿ ಯಾರಿದ್ದಾರೆ, ಆ ಹೆಣ್ಮಗು ಯಾರು, ಸೊ ಅವರ ಸಾಧನೆಯ ಹಾದಿ ಹೇಗಿತ್ತು, ಅವರ ಜೀವನದಲ್ಲಿ ಎದುರಿಸಿದಂತಹ ಸವಾಲುಗಳು ಯಾವ ರೀತಿ ಆಗಿತ್ತು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು. ಸೊ ಇವರ ಹೆಸರನ್ನ ಹೇಳಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ಇವರ ತಂದೆಯ ಪರಿಚಯವನ್ನು ಮಾಡಿಕೊಡೋದು ಉತ್ತಮ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಚಂದ್ರಶೇಖರ್ ಕಂಬಾರ್, ಇದು ಯಾರಿಗೆ ತಾನೇ ಗೊತ್ತಿರಲ್ಲ, ಈ ಹೆಸರು ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರುತ್ತೆ. ಅವರ ಮಗಳು ಇವತ್ತು ಸಾಧಕಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಡ ಯಾಕೆ, ಅವರನ್ನು ನಾವು ಬರಮಾಡ್ಕೊಳ್ಳೋಣ. ಜಯಶ್ರೀ ಕಂಬಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮೇಡಮ್ ನಮಸ್ತೆ, ನಿಮಗೆ ಪ್ರೀತಿಯಿಂದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಆರಾಮಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇವತ್ತು ಸಾಧಕಿಯಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಪ್ರೇರೇಪಣೆಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದೀರಾ. ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಸೊ ಮೊಟ್ಟ ಮೊದಲನೇದಾಗಿ ನೀವು ಪುಟ್ಟ ವಯಸ್ಸಿನಿಂದ ಶುರು ಮಾಡ್ತೀನಿ. ಸೊ ನಿಮಗೆ ಈ ಸಾಹಿತ್ಯ ಲೋಕದಕ್ಕೆ ಬರಬೇಕು ಅಥವಾ ಸಾಹಿತಿಯಾಗಿ ತಂದೆ ಇದ್ರು, ಸೊ ಅವರೇ ನಿಮಗೆ ಪ್ರೇರೇಪಣೆ ಆದ್ರ, ಅಥವಾ ಈ ಬರವಣಿಗೆ ಅನ್ನುವಂಥದ್ದು ನಿಮ್ಮ ಪ್ರಕಾರವಾಗಿ ಏನು ಬರವಣಿಗೆ ಅಂದರೆ ಹೇಗೆ ನೀವು ಇದಕ್ಕೆ ಎಂಟ್ರಿ ಆದ್ರಿ ಅಂತ? ಎಂಟ್ರಿ ಯಾವಾಗಾದ್ರಿ ಏನು ಅನ್ನೋದು ಆ ಥರ ಎಲ್ಲ ಹೇಳಕ್ಕೆ ಆಗೋದಿಲ್ಲ. ಅಂದರೆ ನಾವು ಚಿಕ್ಕಂದಿಂದ ನಾವು ಕತೆಗಳನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ದಿನಾಗಲೂ ನಾವು ಕತೆ ಕೇಳಿನೇ ಮಲಗೋದು. ಸೊ ಮಧ್ಯನೂ ಕತೆ ಹೇಳ್ತಿದ್ರು. ಸೊ ನಮ್ಮ ತಂದೆ ದಿನಾ ಕತೆ ಹೇಳೋರು ನಮಗೆಲ್ಲ. 4 ಜನರನ್ನ ಕೂರಿಸ್ಕೊಂಡು ಕತೆ ಹೇಳೋದು, ದಿನಕ್ಕೊಂದು ಕತೆ ಆ ಥರ. ನಮ್ಮ ತಾಯಿನೂ ಕತೆ ಹೇಳೋರು. ಆಮೇಲೆ ನಾವು ಚಿಕ್ಕವರಿದ್ದಾಗ ಈ ಭಾನುವಾರದಲ್ಲಿ ವಿಶೇಷಾಂಕ ಬರೋದಲ್ಲ, ಸಾಪ್ತಾಹಿಕ ಪುರಾವಣಿ, ಅದರಲ್ಲಿ ಸಣ್ಣ ಸಣ್ಣ ಕತೆಗಳನ್ನ ಓದೋದಕ್ಕೆ ಹೇಳ್ತಿದ್ರು. ನಮಗೆ ಓದೋದಕ್ಕೆ ಸ್ವಲ್ಪ ಓದೋದಕ್ಕೆ ಬಂದಾಗ ನಾವು ಅಕ್ಷರಗಳನ್ನ ಜೋಡಿಸಿ ಓದಿಸ್ತಿದ್ರು ನಮ್ಮಮ್ಮ. ಸೊ ಮನೇಲಿ ಸಾಕಷ್ಟು ಪುಸ್ತಕ ಇರೋದ್ರಿಂದ, ಆಮೇಲೆ ಮನೇಲಿ ಮಾತು ಚರ್ಚೆ, ನಮ್ಮ ಅಪ್ಪ ಅಮ್ಮ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ರು. ಸಾಕಷ್ಟು ಜನರು ಬರೋದು, ಸಾಹಿತಿಗಳು ಬರೋದು, ಚರ್ಚೆ ನಡೆಯೋದು. ಸೊ ಹೀಗಾಗಿ ನಮಗೆ ಸಾಹಿತ್ಯಕ್ಕೆ ನಾವು ಯಾವಾಗ ಕಾಲಿಟ್ಟಿದ್ದೀವಿ ಅಂತ ಗೊತ್ತಿಲ್ಲ, ಅದು ಸಹಜವಾಗಿಯೇ ನಮ್ಮ ಜೊತೆಗೆ ನಾವು ಅದ್ರ ಜೊತೆಗೆ ಬೆಳೆದ್ವಿ. ಓಕೆ, ಸೊ ಹಂಗಿದ್ರೆ ನಿಮಗೆ ಪ್ರೇರೇಪಣೆ ಅಂತ ಹೇಳಿದ್ರೆ ತಂದೆ ಮತ್ತು ತಾಯಿ ಅಂತ ತಂದೆ ತಾಯಿ, ಹೌದು, ಖಂಡಿತ. ಸೊ ಓಕೆ, ಹಾಗಿದ್ರೆ ಜಯಶ್ರೀ ಮೇಡಮ್ಗೆ ತಂದೆ ಇಷ್ಟನಾ ತಾಯಿ ಇಷ್ಟನಾ? ಈ ಇಬ್ರು ಇಷ್ಟನೇ. ಇದು ಬಹಳ ಕಷ್ಟವಾದ ಪ್ರಶ್ನೆ. ನಮ್ಮ ಅಮ್ಮಂದು ಯಾವಾಗಲೂ ವಾದ ಇತ್ತು, ನಮ್ಮ ಅಪ್ಪನೇ ಇಷ್ಟಪಡ್ತಾಳೆ ಅಂದರೆ ಅವಳ ತಂದೆನೇ ಇಷ್ಟಪಡ್ತಾರೆ ಅಂತ ಹೇಳಿ. ಹಾಗಿಲ್ಲ, ನಮಗೆ ಎಲ್ಲರೂ ಸಮಾನೆ. ನಮ್ಮ ಮನೇಲಿ ಆ ಥರ ಏನೂ ಇಲ್ಲ. ನಮ್ಗೆ ಇಬ್ರು ನಾವು ಭಾಳ ಇಷ್ಟಪಡ್ತೀವಿ. ನಮ್ಮ ತಾಯಿ ತಂದೆ ಇಬ್ಬರು ನಮಗೆ ತುಂಬಾ, ನಮ್ಮ 4 ಜನರಿಗಷ್ಟೇ ತುಂಬಾ ಪ್ರೀತಿ.
ಓಕೆ. ಸೊ ನಿಮ್ದು ಎಜುಕೇಶನ್ ಎಲ್ಲ ಮುಗ್ದಿದ್ದು ನಿಮ್ಮ ಹುಟ್ಟೂರಿನಲ್ಲೇ ಮುಗಿಸ್ಕೊಂಡ್ರಿ? ಇಲ್ಲೇ ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ನಾನು PUC ಓದಿದೆ. ಆಮೇಲೆ ಡಿಗ್ರಿ ಮಾಡಿದ್ದು NMKRVಯಲ್ಲಿ, MA ಮಾಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ, PhD ಮಾಡಿದ್ದು ಹಂಪಿ ಯೂನಿವರ್ಸಿಟಿಲಿ. ಈಗ ಮದುವೆಗಿಂತ ಮುಂಚೆ ನಿಮ್ಮ ಜೀವನ ಅಂತ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಆ ನಿಮ್ಮ ಬಾಲ್ಯ ಜೀವನ? ನೀವು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಬೆಳೆದದ್ದು, ಅಪ್ಪ ಅಮ್ಮನ ಜೊತೆ ಇದ್ದದ್ದು, ಸೊ ಹೇಗೆ ಅನಿಸ್ತದೆ ಅದು? ನಮಗೆ ಎಲ್ಲ ಬೇರೆ, ಇಲ್ಲಿ ಬೆಂಗಳೂರಲ್ಲಿರೋ ಅಂತಹ ಮಕ್ಕಳ ಥರನೇ ನಮ್ಮ ಜೀವನ ಕೂಡ. ಆಟ ಆಡೋದು, ಬಾಲ್ಯ ಎಲ್ರಿಗೂ ಸಹಜನೇ ಅಲ್ವಾ. ಆಟ ಆಡ್ತೀವಿ, ನಗ್ತೀವಿ, ನಾವೆಲ್ಲ ಒಂಥರ ಕ್ಲೋಸ್ ನೆಟ್ ಬಾಂಧವ್ಯ ನಮ್ಮ 4 ಜನರಲ್ಲಿ. ತುಂಟತನೂ ಮಾಡ್ತಿದ್ವಿ ಸಾಕಷ್ಟು. ಆಮೇಲೆ ಹೇಗೆ ಅಂದರೆ ರಜೆ ದಿನಗಳಲ್ಲಿ ನಾವು ತುಂಬ ಬೇಜಾರಾದಾಗ, ಅಂದರೆ ನಮ್ಮ ತಂದೆ ತುಂಬ ಬ್ಯುಸಿ ಇರ್ತಿದ್ರು, ಅವರು ಯೂನಿವರ್ಸಿಟಿಯಲ್ಲಿ ಕೆಲಸ, ಆಮೇಲೆ ಅವ್ರು ಸಿನಿಮಾಗಳು ಮಾಡ್ತಿದ್ರು. ನಮ್ಮ ರಜಕ್ಕೂ ಅವರು ಬ್ಯುಸಿಯಾಗಿರೋದಕ್ಕೂ ಕ್ಲಾಶ್ ಆಗ್ತಿತ್ತು. ಅದರ ಶೂಟಿಂಗ್ ಎಲ್ಲ ಕರ್ಕೊಂಡೋಗೋರು, ಅವಾಗವಾಗ ಊರುಗಳಿಗೆಲ್ಲ ಹೋಗ್ತಿದ್ವಿ. ಅದ್ರ ಮಧ್ಯೆ ಸುಮಾರು ರಜೆಗಳನ್ನ ಮನೆಯಲ್ಲೇ ನಮಗೆ ರಜೆ ಬಂದಾಗ ನಾವು ಮನೇಲೇ ಇರ್ತಿದ್ವಿ. ನಮ್ಗೇನು ಟೈಮ್ ಪಾಸ್ ಅಂದರೆ ಅವ್ರ ನಾಟಕಗಳನ್ನ ಓದಿ ನಾವೇ ಎನ್ಯಾಕ್ಟ್ ಮಾಡೋದು. ಸೊ ಒಂದೊಂದ್ಸಲ ನಾನು ತಮ್ಮ ನಾವು ಎಲ್ಲ ಕೂತ್ಕೊಂಡು ಅಲ್ಲಿ ಮನೇಲಿ ಕೂತ್ಕೊಂಡು ಹಾಡು ಹೇಳ್ತಿದ್ವಿ, ಅವ್ರ ನಾಟಕಗಳ ಹಾಡನ್ನ, ಆಮೇಲೆ ಅವರ ಭಾವಗೀತೆಗಳನ್ನ ಹಾಡೋದು. ಅಥವಾ ಯಾವುದಾದ್ರೂ ಒಂದು ತೀರಾ ಬೇಜಾರಾಯಿತು ಅಂದರೆ ಯಾವುದಾದ್ರೂ ಒಂದು ಪುಸ್ತಕ ತೆಗೆದ್ಬಿಟ್ಟು ನಾವೇ ಏನೋ ಒಂದು ರಾಗ ಮಾಡಿಕೊಂಡು ಹಾಡ್ತಿದ್ವಿ, ಈ ಥರ. ಈಗ ಯೂಶಲಿ ಏನು ಅಂದರೆ ಹೆಣ್ಮಕ್ಳಿಗೆ ತಂದೆ ಫೇವ್ರೇಟ್ ಆಗಿರ್ತಾರಂತೆ, ಅಪ್ಪನೇ ಫೇವ್ರೇಟ್ ಅಂತೆ. ನಿಮ್ಗೆ ಆ ಥರ ಇತ್ತಾ? ನನಗಿತ್ತು, ಇದೆ ಈಗಲೂ. ಇನ್ನು ಸಾಹಿತ್ಯ ಲೋಕಕ್ಕೆ ನೀವು ಎಂಟ್ರಿಯನ್ನು ಕೊಡ್ತೀರಾ, ಸಾಹಿತಿ ಆಗ್ತೀರಾ, ಎಷ್ಟೋ ಪುಸ್ತಕಗಳನ್ನು ಬರೀತೀರಾ. ಸೊ ಇದಕ್ಕೆ ಫಸ್ಟ್ ಮೊದಲನೇದಾಗಿ ನೀವು ಪೆನ್ ಹಿಡಿದು ಆ ಸಾಹಿತ್ಯ ಲೋಕಕ್ಕೆ ಎಂಟ್ರಿ ಆದಾಗ ನೀವು ಏನನ್ನು ಬರೆದಿದ್ದು, ಆ ಬರವಣಿಗೆ ನಿಮಗೆ ಎಷ್ಟು ಒಂದು ಸ್ಪೆಷಲ್ ಅಂತ ಅನಿಸುತ್ತೆ? ನಾನು ತುಂಬ ಓದ್ತಿದ್ದೆ ಮೊದಲೆಲ್ಲ. ಆವಾಗ ನಮ್ಮಮ್ಮ ಬೈಯಕ್ಕೆ ಶುರು ಮಾಡಿದ್ರು, ಎಷ್ಟೊಂದು ಓದ್ತೀಯಾ, ಏನಾದರೂ ಬರೀ ಅಂತ. ನಮ್ಮ ತಂದೆನೂ ಬೈಯೋರು, ಏನು ಎಷ್ಟು ಓದೋದು, ಏನು ಮಾಡ್ತೀಯ, ಓದೋದಿದ್ರೆ ಏನಾದ್ರು ಬರ್ದಾದ್ರೂ ಬರೀ, ಇಲ್ದಿದ್ರೆ ಯಾಕೆ ಹಿಂಗೋ ಇಷ್ಟೊಂದು ಯಾಕೆ ಓದ್ತೀಯಾ ಅಂತ. ಅವಾಗ 8ನೇ ಕ್ಲಾಸಲ್ಲಿದ್ದಾಗ ನಾನು ಇಂಗ್ಲೀಷ್ ಪದ್ಯಗಳನ್ನ ಬರಿತಿದ್ದೆ. ನಮ್ಮಮ್ಮಗೆ ತೋರಿಸ್ದೆ, ಅವರು ಇಷ್ಟಪಡೋರು. ಆವಾಗ ನಮ್ಮಮ್ಮ ಹೇಳೋರು, ವರ್ಡ್ಸ್ವರ್ತ್ ಥರ ಬರಿತಿದ್ಯಾ ಅನ್ನೋರು. ವರ್ಡ್ಸ್ವರ್ತ್ ಅಂದರೆ ಎಲ್ಲ ನೇಚರ್ ಪದ್ಯ ಅಲ್ವಾ, ಆ ವರ್ಡ್ಸ್ವರ್ತ್ ಥರ ನೀನು ಬರಿತಿದ್ಯಾ ಅಂತ ಹೇಳ್ತಿದ್ರು. ನಮ್ಮ ತಂದೆಗೂ 1-2 ಸಲ ಪದ್ಯ ಓದಿದ್ರು, 2ನೇ ಸಲ ಬೈದರು. ಇದೀಗ ಇಂಗ್ಲೀಷಲ್ಲಿ ಬರೆದ್ರೆ ಏನು ಅನಿಸುತ್ತೆ, ಇದು ನಿನ್ನ ಭಾಷೆಯಲ್ಲಿ ಮನಸ್ಸಿನಿಂದ ಬರೆಯುವಂಥ ಭಾಷೆ ಬರಬೇಕು, ತಲೆಯಿಂದ ಉಪಯೋಗಿಸುವಂಥ ಇಂಗ್ಲೀಷ್ ಭಾಷೆಯಿಂದ ಬರೀಬಾರ್ದು, ಕನ್ನಡದಲ್ಲಿ ಬರೀ ಅಂತ ಹೇಳಿದ್ರು. ಸೊ ಆವಾಗ ನಾನು ಕನ್ನಡದಲ್ಲಿ ಪ್ರಯತ್ನ ಮಾಡಿದೆ, ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ನನ್ನ ಮೊದಲನೇ ಪದ್ಯ ಗಾಳಿಪಟ ಅಂತ, ಇವಾಗ ಅದೆಲ್ಲಿದೆಯೋ ಗೊತ್ತಿಲ್ಲ ಕಾಪಿ. ಆವಾಗ ನಾನು 9ನೇ ಕ್ಲಾಸಲ್ಲಿದ್ದಾಗ ಬರೆದಿದ್ದೆ. 9ನೇ ಕ್ಲಾಸಿಂದ ಬರವಣಿಗೆ ಶುರು ಆಯಿತು ಕನ್ನಡದಲ್ಲಿ. ಅದಕ್ಕೂ ಮುಂಚೆ ಇನ್ನೂ 7ನೇ ಕ್ಲಾಸ್ಗಿಂತ ಮುಂಚೆನೇ 1-2 ಸಣ್ಣ ಕತೆಗಳನ್ನ ಬರೆದಿದ್ದೆ, ಇಂಗ್ಲೀಷಲ್ಲಿ ಬರೆದಿದ್ದೆ. ಅದು ನಮ್ಮ ಸಣ್ಣ ಮಕ್ಕಳ ಲೆವೆಲ್ಗೆ ಏನೋ ಒಂದು ಬರೆದಿದ್ದೆ. ಅದಾದಮೇಲೆ ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಶುರು ಆಗಿದ್ದು ಅಂದರೆ ಹೈಸ್ಕೂಲಿಂದಾನೆ. ನಿಮ್ದೊಂದು ಕನಸಿತ್ತು ಸಾಹಿತ್ಯ ಲೋಕದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಮನೆಯವರು ಸಪೋರ್ಟಿವ್ ಆಗಿದ್ದು? ನನಗೆ ಅದಂದರೆ ತುಂಬ ಗ್ಯಾಪ್ ಆಯಿತು. ನಾನು ಗ್ಯಾಪ್ ಆಗಿ ನಾನು ಇಲ್ಲಿ ಬಂದಮೇಲೆ ಮತ್ತೆ ಶುರು ಮಾಡ್ಕೊಂಡಿದ್ದು ಸಾಹಿತ್ಯ ಅಂತೇಳಿ. ಅಂದರೆ ಸುಮಾರು ದಿನ ಒಂದು ಆ ಫೇಸಲ್ಲಿ ನನಗೆ ಸಾಹಿತ್ಯ ನಿಂತೋಗಿತ್ತು. ಓಕೆ ಮ್ಯಾಮ್, ಇನ್ನು ಸುಮಾರು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದೀರಾ, ಅಷ್ಟೊಂದು ಪುಸ್ತಕಗಳ ಬಿಡುಗಡೆ ಆಗಿದೆ. ನೀವು ಬರೆದಂಥ ಪುಸ್ತಕದಲ್ಲಿ ಯಾವುದು ನಿಮ್ಮ ಫೇವ್ರೇಟು ಮತ್ತು ಯಾಕೆ? ನಂದು ಯಾವ್ದು ಫೇವ್ರೇಟ್ ಅಂತ ಹೇಳೋದು ಕಷ್ಟ. ಬಟ್ ನಾನು ಬರೀದು ಮಾಧವಿ ಮತ್ತು ಏಕಲವ್ಯ ಅಂತ ಒಂದು ಪೌರಾಣಿಕ ನಾಟಕಗಳನ್ನ ಬರೆದೆ. ಸೊ ಅದರಲ್ಲಿ 2 ಕಡೆ ನಾನು ಮಾತೃ ಅಂದರೆ ತಾಯಿಯ ಭಾವನೆಯನ್ನು, ತಾಯಿಯ ಸ್ಥಾನವನ್ನು, ತಾಯಿ ಒಬ್ಬ ನಾವು ಏಕಲವ್ಯ ಓದಿದಾಗಲೂ ಕೂಡ ಏಕಲವ್ಯನ ರೀತಿಯಲ್ಲಿ ನಾವು ಕಥೆನ ನೋಡ್ತೀವಿ, ಅಥವಾ ಜಾತಿಯ ಮೂಲಕ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ನಾನು ಒಬ್ಬ ತಾಯಿಯ ಮೂಲಕ ನೋಡಿದೆ ಅದನ್ನ. ಸೊ ನನಗೆ ಏಕಲವ್ಯ ಒಬ್ಬ ಹಾಗೆ ಇನ್ನಸೆಂಟ್ ಹುಡುಗನೇ, ಅವನಿಗೇನು ಗೊತ್ತಿರಲ್ಲ ಆ ಥರ. ಆಮೇಲೆ ಮಾಧವಿ ಅನ್ನೋ ಆಕೆ ಕೂಡ ರಾಜಕುಮಾರಿ ಮದುವೆ ಹಾಕ್ಕೊಂಡು ಹೋಗ್ತಾ ಇರ್ತಾಳೆ ಒಬ್ಬ ರಾಜನಿಂದ ಮತ್ತೊಬ್ಬ
ಅವಳಿಗೆ ಒಂದು ವರ ಇರುತ್ತೆ. ಆಕೆ ಮಕ್ಕಳು ಚಕ್ರವರ್ತಿ ಆಗ್ತಾರೆ, ಆಮೇಲೆ ಆಕೆ ಮತ್ತೆ ತನ್ನ ಕನ್ಯತ್ವವನ್ನು ಪಡಿತಾಳೆ ಅಂತ. ಇದನ್ನು ಯಯಾತಿ ಮಗಳು ಆಕೆ. ಸೊ ಗಾಲವ ಅವನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ತಾರೆ. ಬಟ್ ಅನುಪಮ ನಿರಂಜನ್ ಅವ್ರ ಕತೆ, ಆ ಕಾದಂಬರಿ ಇದು, ಅದ್ರ ಮೂಲಕ ನಾನು ನೋಡಿದಾಗ ಆಕೆ ಬರೀ ಇದೇ ರೀತಿ ಕೊಮಾಡಿಟಿಯಾಗೇನೆ ಆಕೆನ ಬಳಸ್ತಾರೆ. ನಾನು ಆಕೆ ಹಿಂದೆ ಇರುವಂಥ ಇಷ್ಟು ಮಕ್ಕಳನ್ನ ಹೆತ್ತು ಆಕೆ ಬಿಟ್ಟು ಹೋದ್ಲಲ್ಲ, ಒಬ್ಬ ಹೆಣ್ಮಕ್ಳಿಗೆ ಒಂದು ಮಗು ಆದರೆ ಮಾತೃತ್ವ ಇದ್ದೇ ಇರುತ್ತೆ. ಸೊ ಅವಳು ಹೇಗೆ ಅನಿಸಿರ್ಬೋದು ಅಂತೇಳಿ ಆಕೆನ ಮಾತೃಸ್ಥಾನದಲ್ಲಿ ನಿಂತ್ಕೊಂಡು ನಾನು ಬರೆದಿದ್ದೆ. ಸೊ ಹೆಚ್ಚು ನನ್ನ ಬರವಣಿಗೆಯಲ್ಲಿ ಒಂಥರ ಇದೇ ರೀತಿಯೇ ಇದೆ. ತಾಯಿತನದ ಬಿಂಬಿಸೋದಾಗ್ಲಿ, ಎಕ್ಸ್ಪ್ರೆಸ್ ಮಾಡೋದು ಇದು. ಇನ್ನು ನೀವು ಇಂಗ್ಲಿಷ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ, 32 ವರ್ಷಗಳ ಅನುಭವ ಇದೆ. ಸೊ ಈ ಭಾಷೆ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ, ಈಗ ನೀವು ಹೇಳಿದ್ರಿ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಇಂಗ್ಲಿಷ್ ಭಾಷೆಯಿಂದ ಅಂತ, ಆದರೆ ಮಾತೃಭಾಷೆಯಿಂದ ಶುರು ಮಾಡು ನಿನ್ನ ಹೃದಯದ ಭಾಷೆಯಿಂದ ಅಂತ ಅಪ್ಪ ಹೇಳಿದ್ರು. ಸೊ ಅದು ಬಂತು ಅಂತ ಹೇಳಿದ್ರಿ. ಸೊ ನಿಮ್ಗೆ ಈಗ ಆ್ಯಕ್ಚುಲಿ ಯಾವುದು ಬೆಸ್ಟ್ ಅನಿಸುತ್ತೆ, ಅಥವಾ ಯಾವುದ್ರಲ್ಲಿ ನಾನು ಬರೆದಿದ್ರೆ ನಾನು ಮುಂದೆ ಹೋಗ್ತಿದ್ದೆ ಅನಿಸುತ್ತೆ? ನಾನು ಬರಿಬೇಕಾದ್ರೆ ನಿಜ ಹೇಳೋದಂದ್ರೆ ಕೆಲವೊಂದು ಇಂಗ್ಲೀಷಲ್ಲಿ ಬರುತ್ತೆ, ಕೆಲವೊಂದು ಕನ್ನಡದಲ್ಲಿ ಬರುತ್ತೆ. ಆದರೆ ಈ ಕವನ ಹೆಚ್ಚಾಗಿ ಕನ್ನಡದಲ್ಲೇ ಬರೋದು. ನಾನು ಅದನ್ನು ಬೇರೆ ರಾಜ್ಯಗಳಲ್ಲೆಲ್ಲ ಓದುವಾಗ ಅದನ್ನ ಇಂಗ್ಲೀಷಿಗೆ ಅನುವಾದ ಮಾಡ್ಕೊಳ್ತೀನಿ. ಅನುವಾದ ಮಾಡುವಾಗ ನನಗೆ ಎಷ್ಟು ಸಲ ಅನಿಸುತ್ತೆ, ಈ ಕನ್ನಡ ಪದಕ್ಕೆ ಸರಿಯಾದ ಇಂಗ್ಲೀಷ್ ಪದ ಇಲ್ಲವೇ ಇಲ್ಲ ಅಂತ. ನಾನು ಪಾಠ ಮಾಡುವಾಗಲೂ ಅಷ್ಟೇ, ಕೆಲವೊಂದು ಹಾಗೆ ವಿವರಿಸ್ತಾ ಇರಬೇಕಾದ್ರೆ ಅಥವಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಾದ್ರೆ ಕೆಲವೊಂದು ಪದ ಬಳಸ್ಬಿಡ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ, ನಾನು ಇದನ್ನ ಕನ್ನಡದಲ್ಲೇ ಹೇಳ್ತೀನಿ, ಯಾಕಂದರೆ ಇದಕ್ಕೆ ಪರ್ಯಾಯವಾದ ಅಷ್ಟು ಶಕ್ತಿಯುತವಾದ ಇಂಗ್ಲೀಷ್ ಪದ ಇಲ್ಲ ಅಂತ. ಆಮೇಲೆ ನಿಮಗೆ ಈಗ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀರಾ, ಸುಮಾರು 30 ವರ್ಷಗಳ ಅನುಭವ ಇದೆ ನಿಮಗೆ. ಸೊ ಈ ಫೀಲ್ಡ್ ನಿಮಗೆ ಹೇಗೆ ಅನಿಸುತ್ತೆ? ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಾಗ ನಾವು ಬರೀ ಪಠ್ಯ ಅಷ್ಟೇ ಹೇಳ್ಕೊಡಲ್ಲ, ಅದು ನಮ್ಮದು ಸಾಹಿತ್ಯ ಆಗಿರೋದ್ರಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು, ಈ ಸ್ಟೂಡೆಂಟ್ಸ್, ಅದು ಇವಾಗ ನಾವು ಡಿಗ್ರಿ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಮನಸ್ಸು ಪಕ್ವವಾಗಿರುತ್ತೆ. ಸೊ ಜಗತ್ತಿನ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ತಾ ಇರ್ತೀವಿ. ಇದೊಂದು ಒಂಥರ ಚಾಲೆಂಜಿಂಗ್ ಇವಾಗ, ಯಾಕಂದರೆ ನಾನು ಇಂಗ್ಲೀಷ್ ಪಾಠ ಮಾಡೋದ್ರಿಂದ ಇವಾಗ ಸಾಕಷ್ಟು ಮಕ್ಕಳಿಗೆ ಇಂಗ್ಲೀಷ್ ಬರೋದ್ರಿಂದ ನಾವು ಏನು ಹೊಸದನ್ನು ಹೇಳ್ಕೊಡ್ತೀವಿ, ಹೇಗೆ ಹೇಳ್ತೀವಿ, ಅವರಿಗೆ ಹೀಗೆ ಯಾವ ಏನೇನು ಬೇಕಾಗುತ್ತೆ ನಮ್ಮ ಇಂಗ್ಲೀಷ್ ಭಾಷೆಯಿಂದ ಈ ವಾತಾವರಣಕ್ಕೆ ಅಂತ ಯೋಚನೆ ಮಾಡಿ ಅದನ್ನು ಅವರವರ ನಿಟ್ಟಿಗೆ ನಿಲ್ಕೋ ಹಾಗೆ. ಇನ್ನು ವೀಕ್ಷಕರೇ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅದರಲ್ಲೂ ಹೆಣ್ಣುಮಕ್ಕಳು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅನೇಕ ರೀತಿಯಾದಂಥ ಸವಾಲುಗಳನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಿದ್ರೆ ಜಯಶ್ರೀ ಮೇಡಮ್ ಅವರ ಜೀವನದಲ್ಲಿ ಎದುರಿಸಿದಂಥ ಸವಾಲುಗಳು ಯಾವ ರೀತಿ ಆಗಿತ್ತು, ಅದನ್ನು ಅವರು ಹೇಗೆ ರಿಸೀವ್ ಮಾಡಿದ್ರು, ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಾನು ನನ್ನ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಸಿದ್ದಾಯಿತು. ಹಾಗೆ ಇವರು ಸಾಹಿತ್ಯ ಲೋಕಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅನ್ನೋದನ್ನು, ಹಾಗೆ ಸಾಹಿತ್ಯ ಲೋಕಕ್ಕೆ ಎಂಟ್ರಿ ಕೊಡಲಿಕ್ಕೆ ಯಾರು ಪ್ರೇರೇಪಣೆ, ಇದ್ರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾಯಿತು. ಹಾಗೆ ನಾನು ಬ್ರೇಕಿಂತ ಮುಂಚೆ ನಿಮಗೆ ಹೇಳಿದೆ, ಸೊ ಹೆಣ್ಣು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾಳೆ. ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ, ನಾವು ಮಾತಿನಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಸಾಧನೆಯನ್ನು ಉಂಟೋದು. ಹಾಗಿದ್ರೆ ಮೇಡಮ್ ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ರು? ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದಾರೆ, ಕವನ ಸಂಕಲನಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಎಲ್ಲೋ ಒಂದು ಕಡೆ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ತನ್ನ ಬರವಣಿಗೆಯ ಮುಖಾಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. ಹಾಗಿದ್ರೆ ಅವರಿಗೆ ಪ್ರೇರೇಪಣೆ ಅವರ ತಂದೆ ಮತ್ತು ತಾಯಿ ಅಂತ ಹೇಳಿದ್ರು. ಸವಾಲುಗಳು ಯಾವ ರೀತಿಯಾಗಿತ್ತು, ಅವಾಗಿನ ಸವಾಲುಗಳನ್ನು ಅವರು ಹೇಗೆ ಎದುರಿಸಿ ನಿಂತರು, ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಹೆಣ್ಣು ಒಂದು ಸಮಾಜದಲ್ಲಿ ನಿಂತ್ಕೋಬೇಕು, ತನ್ನ ಛಾಪನ್ನು ಮೂಡಿಸ್ಬೇಕು, ಕೊಡುಗೆಯಾಗಿ ಇರಬೇಕು ಅನ್ನೋದಾದರೆ ನಾವು ಹೇಳಿದಷ್ಟು ಅಷ್ಟು ಸುಲಭ ಅಲ್ಲ. ಅನೇಕ ರೀತಿಯಾದಂಥ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅದನ್ನು ನಾವು ಧೈರ್ಯದಿಂದ ರಿಸೀವ್ ಮಾಡಿದಾಗ ಮಾತ್ರ ಒಂದು ಸಾಧನೆಯನ್ನು ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಇಂಥ ಹೆಣ್ಣು ಮಕ್ಕಳಿಗೆ ನೀವು ಏನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಮೊದಲು ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಏನು ಮಾಡ್ತೀವಿ ಅನ್ನೋದು ಒಮ್ಮೊಮ್ಮೆ ನನ್ನ ದೃಷ್ಟಿಯಲ್ಲಿ ಹೇಳೋದಿದ್ರೆ, ಕೆಲವೊಂದು ಸಂದರ್ಭಗಳು ಹೇಗಿರುತ್ತೆ ನಮಗೆ ಅಂತಂದರೆ, ಸಮಾಜ ಅಥವಾ ಕೆಲವ್ರ ದೃಷ್ಟಿ ಏನೇ ತಪ್ಪಿದ್ರೂ ಅಂದರೆ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಪುರುಷರ ಮೇಲೆ ಬರೋದು ಕಡಿಮೆ. ಮೊದಲು ಬೆರಳು ತೋರೋದು ಹೆಣ್ಮಕ್ಳಿಗೆ. ಸೊ ಪ್ರತಿಯೊಂದು ಬೆರಳು ಹೀಗೆ ನಮ್ಮ ಕಡೆನೇ ಹೀಗೆ ತೋರಿಸ್ಬೇಕಾದ್ರೆ ಎಷ್ಟು ಕಾನ್ಷಿಯಸ್ ಆಗಿ ಇರ್ತೀವಿ. ಯಾಕೆ ಹೀಗೆ ಅಂತ ತುಂಬ ಚಿಂತೆ ಆಗಿಬಿಡುತ್ತೆ. ಒಮ್ಮೊಮ್ಮೆ ನಮ್ಮ ಅಸ್ಮಿತೆ ಅಂದರೆ ನಮ್ಮ ಐಡೆಂಟಿಟಿ ಬಗ್ಗೆನೂ ಕೂಡ ನಾವು ಹೆಚ್ಚು ಹೆಚ್ಚು ಚಿಂತನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಏನಾಗ್ತಿದೆ ಹೀಗೆ ಅಂತ. ಎಷ್ಟೋ ಒಂದ್ಸಲ ಜೀವನ ಅಂದರೆ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ಳಲ್ಲ, ದಿಢೀರಂತ ಬೇರೆ ತಿರುವು ಪಡ್ಕೊಳುತ್ತೆ. ಅಥವಾ ಹೀಗೆ ಬೇರೆಯವ್ರ ಜೀವನ ನೋಡಿ ನಮ್ಮದು ಹೀಗೇನೋ ಅನ್ನೋ ಅಷ್ಟೊತ್ತಿಗೆ ಇನ್ನೇನೋ ಆಗಿಬಿಟ್ಟಿರುತ್ತೆ. ಹಾಗಾದಾಗ ನಾವು ಮಾನಸಿಕವಾಗಿ ನಾವು ತಯಾರಿ ಮಾಡ್ಕೊಂಡಿರಲ್ಲ, ಯಾಕಂದರೆ ಅವೆಲ್ಲ ಅನಿರ್ದಿಷ್ಟವಾದಂತಹ ತಿರುವುಗಳು. ಸೊ ಈಗ ಬಂದು ಅಪ್ಪಳಿಸಿದಾಗ ನಮಗೆ ಮೊದಲನೇದಾಗಿ ನಮ್ಮಲ್ಲೇ ಹೆಚ್ಚು ಹೆಚ್ಚು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ, ಹೇಗೆ ಎದುರಿಸ್ಬೇಕು ಅಂತ. ಸೊ ಈ ಬರೀ ಎದುರಿಸೋ ಇದರಲ್ಲೇ ನಾವು ತಲ್ಲೀನರಾಗ್ಬಿಡ್ತೀವಿ. ಈ ಕಡೆ ಬೇರೆ ನಮ್ದು ಏನಾದರೂ ಹವ್ಯಾಸ ಎಲ್ಲ ಇದ್ದರೆ ಭಾಳ ತಕ್ಷಣಕ್ಕೆ ನಾವು ಆ ಕಡೆ ವಾಲೋದೇ ಇಲ್ಲ. ಆದರೆ ಕೆಲವೊಮ್ಮೆ ಈ ಥರದ ಮಾನಸಿಕ ಒತ್ತಡವನ್ನು, ನಮ್ಮ ಯೋಚನೆಗಳನ್ನು ಒಮ್ಮೊಮ್ಮೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಾಗ ಸಾಹಿತ್ಯ ನನ್ನ ಸಹಾಯಕ್ಕೆ ಬಂತು. ಸೊ ಹೀಗಾಗಿ ಬರಿತಾ ಹೋದೆ. ನನಗನ್ಸಿದ್ದು ಇದ್ರ ಮಧ್ಯೆ ಸುಮಾರು ಗ್ಯಾಪ್ ಇತ್ತು ಬರವಣಿಗೆಗೆ. ಯಾಕಂದರೆ ನನ್ನನ್ನು ನಾನೇ ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂತ ನನಗೇನೆ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಏನು ಅಂತ ಹೇಳಿದ್ರೆ, ನೀವು ಬರೆದಿರುವಂಥ ಸಾಹಿತ್ಯವನ್ನು ಅಪ್ಪ ಮೆಚ್ಚಿದ್ದುಂಟಾ ಅಂತ? ಖಂಡಿತ. ಅವ್ರಿಗೆ ನಾನು ಬರೆದಿರುವಂತಹ ಮಾಧವಿ ನಾಟಕ ಭಾಳ ಅಚ್ಚುಮೆಚ್ಚು. ಸೊ ಅದರಲ್ಲಿ ಏನು ಅಂಶ ಅವರು ಇಷ್ಟ? ಹಾಗೆ ನೋಡಿದ್ರೆ ಅವರೇ ನನಗೆ ಪ್ರೇರಣೆ ಮಾಡಿದ್ದು. ಅವರು ಆ ಕಾದಂಬರಿ ಕೊಟ್ಟು ನನಗೆ ಮಾಧವಿ ಅನುಪಮ ನಿರಂಜನ್ ಅವರು ಬರೆದಂತಹ ಕಾದಂಬರಿನ ನಾನು ಕೊಟ್ಟು ಅವ್ರು ಹೇಳಿದರು, ನೋಡು ಇದು ತುಂಬ ಚೆನ್ನಾಗಿದೆ, ಇದು ನಾಟಕ ಬರೀ, ಇದನ್ನು ನೀನೇ ಬರೀಬಲ್ಲೆ, ನೀನು ಕರೆಕ್ಟಾಗಿ ನೀನೇ ಸರಿಯಾಗಿ ಬರೀಬಲ್ಲೆ ಅಂತ ಅಂದರು. ಅದಂದು ನನಗೆ ಸುಮಾರು ವರ್ಷ ಹಿಡಿತು ಆ ನಾಟಕ ಬರೆಯೋಕ್ಕೆ. ಹೀಗೆ ಶುರು ಮಾಡ್ತಿದ್ದೆ, ಈ ಥರ ಶುರು ಮಾಡಿದ್ರೆ ಅದು ಸರಿಯಲ್ಲ ಅಂತ. ಮತ್ತು ಅಂದರೆ ಅದು ನಿರಂತರವಾಗಿ ಯೋಚನೆಯಲ್ಲಿತ್ತು. ಈಗೇನಾದರೂ ನನಗೀಗಲೂ ಅಷ್ಟೇ ಏನಾದರೂ ಬರಿಬೇಕು ಅಂತಿದ್ರೆ ಅದನ್ನ ತಕ್ಷಣ ಬರೆಯೋದಕ್ಕೆ ನಾನು ಹೊರಟರೂ ಕೂಡ ನನಗೆ ಸಮಾಧಾನ ಸಿಗಲ್ಲ. ಅದನ್ನು ಸುಮಾರು ಸಲ ಬರಿತೀನಿ, ಮತ್ತು ಅದನ್ನು ಮತ್ತೆ ಬದಲಾಯಿಸಿ ಮತ್ತೆ ಮೊದಲಿಂದ ಬರಿತೀನಿ. ಹೀಗೆ ಸುಮಾರು 7-8 ಪ್ರಯತ್ನಗಳಾದಮೇಲೆ ಮಾಧವಿ ನಾಟಕ ಒಂದು ಪರಿಪೂರ್ಣವಾದಂತಹ ಒಂದು ಶೇಪ್ನ ಪಡ್ಕೊಂಡು. ಓಕೆ, ಅದಕ್ಕೆ ನೀವೇನಾದರೂ ಅಪ್ಪನ ಹತ್ರ ಸಜೆಷನ್ ತಗೊಂಡಿದ್ದೀರಿ? ಇಲ್ಲ, ನಾನು ಏನೇ ಬರೆಯುವಾಗ ಕೂಡ ಅವ್ರ ಸಜೆಷನ್ಸ್ನ ನಾನು ತಗೊಳ್ಳೋದಿಲ್ಲ. ನಾನು ಬರೆದ ಮೇಲೇ ಅವ್ರಿಗೆ ಕೊಡೋದು. ನಾನು ಬರೆದ್ಮೇಲೆ ಅವ್ರಿಗೆ ಓದೋದು ಕೊಡ್ತೀನಿ. ನಾನು ಫಸ್ಟು ಬರೆದಾಗಲೆಲ್ಲ ನಮ್ಮ ಅಮ್ಮನೇ ಓದೋದು. ನಮ್ಮ ಅಮ್ಮಂಗೆ ಕೊಟ್ಟು ನಮ್ಮಮ್ಮನ ಇದರಿಂದ ಒಳ್ಳೆ ಸೆನ್ಸಾರ್ ಇದ್ರ ಥರ ಅದು ದಾಟಿದ ಮೇಲೆ ನಮ್ಮಮ್ಮ ಓಕೆ ಅಂದಮೇಲೆ ನಿಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಪ್ಪನಿಗೆ. ಹೀಗಾಗಿ ಎಷ್ಟು ದಿನ ಎಲ್ಲ ನಮ್ಮ ತಾಯಿನೇ ಮೊದಲು ಓದುಗ ನನ್ನ ಇದ್ರದ್ದೆಲ್ಲ ಪುಸ್ತಕಗಳದ್ದು. ಓಕೆ, ಇನ್ನು ಅನೇಕ ರೀತಿಯಾದಂಥ ಸವಾಲುಗಳನ್ನು ಬಹಳ ಧೈರ್ಯದಿಂದ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಎದುರಿಸಿ ನಿಂತಿದ್ದೀರಾ. ಸೊ ಅಷ್ಟು ಸುಲಭ ಅಲ್ಲ ನಾವು ಹೇಳಿದಷ್ಟು ಸವಾಲುಗಳನ್ನು ಎದುರಿಸೋದು, ಈ ಸಮಾಜಕ್ಕೆ ಒಂದು ಹೆಣ್ಣು ಕೊಡುಗೆಯಾಗಿ ನಿಲ್ಲುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಆ ಒಂದು ಧೈರ್ಯ ಹೇಗೆ ಬಂತು? ನಮ್ಮಮ್ಮ ಅವರು ಭಾಳ ಧೈರ್ಯ. ನಮ್ಮಮ್ಮಂಗೆ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಂದರೆ ನಮ್ಮ ತಾಯಿ. ನಮ್ಮ ಮನೇಲಿ ನಮ್ಮ ತಂದೆ ಸ್ವಲ್ಪ ಇಮೋಷ್ನಲ್ಲು. ಇಂಥ ಸಂದರ್ಭ ಬಂದಾಗಲೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ದು, ಶಕ್ತಿಯಾಗಿ ನಿಂತಿದ್ದು ನಮ್ಮಮ್ಮ. ನಮ್ಮ ಮನೆಯವರೆಲ್ಲರೂ ನನ್ನ ಬೆಂಬಲವಾಗಿ ನಿಂತರು, ನನ್ನ ಜೊತೆ ನನ್ನ ಮಕ್ಕಳು ನಿಂತರು. ಸೊ ಹೀಗಾಗಿ ಅದೊಂದು ಏನು ಎದುರಿಸೋದಕ್ಕೂ ರೆಡಿ ಅಂತ ಒಂದು ಮಾನಸಿಕವಾಗಿ ಸ್ಥೈರ್ಯ ಕೊಟ್ಟಿದ್ದು ನಮ್ಮ ತಾಯಿನೇ. ಹಾಗಿದ್ರೆ ನಿಮ್ಮ ಪ್ರಕಾರವಾಗಿ ಹೆಣ್ಣು
ದೈಹಿಕವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಖಂಡಿತ. ನಾನು ನನ್ನ ವಿದ್ಯಾರ್ಥಿಗಳಿಗೂ ಹೇಳೋದು ಅದನ್ನೇ. ನಾನು ಪ್ರತಿ ಸಲ ಅವ್ರಿಗೆ ಹೇಳ್ತೀನಿ, ಜೀವನ ಅನ್ನೋದು ಇಷ್ಟು ಸಲೀಸಾಗಿ ಹೋಗುವಂಥದ್ದಲ್ಲ. ಸಾಕಷ್ಟು ಏಳು ಬೀಳುಗಳಿರ್ತವೆ, ತಿರುವುಗಳಿರ್ತವೆ. ಯಾವುದಕ್ಕೂ ನಾವು ಮಾನಸಿಕವಾಗಿ ತಯಾರಿರಬೇಕು ಅಂತ ಹೇಳ್ತಾ ಇರ್ತೀನಿ. ಓಕೆ ಮ್ಯಾಮ್, ಇನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಸಾಧನೆ ನೋಡಿದ್ರೆ, ಆಮೇಲೆ ನೀವು ಕೂಡ ಎಷ್ಟೋ ಪ್ರಶಸ್ತಿಗಳನ್ನು ತಗೊಂಡಿದ್ದೀರಾ, ಆಮೇಲೆ ದೊಡ್ಡ ದೊಡ್ಡ ಕಾನ್ಫರೆನ್ಸ್ನೆಲ್ಲ ಅಟೆಂಡ್ ಮಾಡ್ತೀರಾ. ಸೊ ಪ್ರೌಡ್ ಫೀಲ್ ಆಗುತ್ತಾ ಅವ್ರಿಗೆ? ಅವ್ರು ಹೇಗೆ ಅದನ್ನು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ? ಚೆನ್ನಾಗಿ ಮಾಡ್ಬಮ್ಮ ಅಂತಾರೆ. ಇನ್ನೇನು ದೇ ಆರ್ ವೆರಿ ಪ್ರೌಡ್. ನನ್ನ ಬಗ್ಗೆ ನನ್ನ ಮಕ್ಕಳಿಗೆ ಹೆಮ್ಮೆ ಇದೆ. ನನಗೆ ಏನೇ ಸಹಾಯಕ್ಕೆ ನಿಂತ್ಕೊಳ್ತಾರೆ, ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ನನ್ನ ಕಷ್ಟದಲ್ಲೂ ಕೂಡ ಪಾಪ ಅವು ಏನೇನು ಕಷ್ಟಪಡ್ತಿದ್ವೋ ಏನೋ ಅಂತ ನಂಗೆ ಒಮ್ಮೊಮ್ಮೆ ಅನಿಸುತ್ತೆ, ನನ್ನ ಇದರಲ್ಲೇ ಮುಳುಗೋಗ್ಬಿಟ್ನ ನಾನು, ಅವ್ರನ್ನಷ್ಟು ಸರಿಯಾಗಿ ಡೀಪಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಅಂತ ಅನಿಸುತ್ತೆ. ನನಗೆ ಧೈರ್ಯ ಹೇಳ್ತಾರೆ. ಹಾಗೆ ನೋಡಿದ್ರೆ ನನ್ನ ಮಕ್ಕಳು ನನಗಿಂತ ಹೆಚ್ಚು ಮೆಚ್ಯೂರ್ಡ್ ಅನಿಸುತ್ತೆ ಒಮ್ಮೊಮ್ಮೆ. ಅವ್ರು ಮಾತಾಡೋ ರೀತಿ ನೋಡಿದಾಗ, ಅಥವಾ ಯಾವುದೇ ಒಂದು ಘಟನೆಗಳಿಗೆ ಅವ್ರು ಸ್ಪಂದಿಸುವಾಗ ದೇ ಆರ್ ಕ್ವೈಟ್ ಮೆಚ್ಯೂರ್ಡ್ ದೆನ್ ಮೀ. ಸೊ ಈಗ ನಮಗೋಸ್ಕರ ಒಂದು 2 ಲೈನ್ ಹಾಗೆ ಯಾವುದಾದ್ರು ನಿಮ್ಮ ಫೇವ್ರೆಟ್ ಹಾಡನ್ನ ಹೇಳೋಕ್ಕಾಗತ್ತಾ? ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿರಿರಾಮ ಮೂಡಿ ಬಾರಯ್ಯ ಮೂಡಣ ಗಾಳಿಗೆ ಸುಖಿಸಿ ಚಂದ್ರ ಬೆಳದಿಂಗಳೊಳು ಭರಿತನಾಗಿ ಬಿರಿತಂತ ಭೂಮಿಗೆ ಚಿಗುರ ಹೂವಿನ ಚೈತ್ರ ಬೇರೆ ನಾಡಿನ ಹಕ್ಕಿ ಬಾರೋ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿಣಿರಾಮ. ವಾವ್ ಸೂಪರ್ ಆಗಿದೆ ಮ್ಯಾಮ್, ನಿಮ್ಮ ವಾಯ್ಸ್ ನನಗೆ ಕರೆಕ್ಟ್ ಆಗಿದೆ. ಹಾಗಿದ್ರೆ ತುಂಬ ಚಂದ ಹಾಡಿದ್ರಿ. ಸೊ ಆವಾಗಿನ ಒಂದು ಎರ ಹೇಗಿತ್ತು ಅಂತ ಮೋಸ್ಟ್ಲಿ ಈ ಸಾಂಗಿಂದ ನೀವು ಆ ಕಡೆ ಹೋದ್ರಿ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಇದು ನಮ್ಮ ತಂದೆ CD ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ. ಆದರೆ ಹಾಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟಿದ್ರು. ಸೊ ಅದು ಹಾಡಿದಾಗ ಅವ್ರು ಹೇಳಿದ್ದು ಅವಾಗ ಸರಿ ಬಂದಿರಲಿಲ್ಲ ಟೇಕು. ಸೊ ಅದು ಟ್ರ್ಯಾಕ್ ಅಷ್ಟೇ ರೆಕಾರ್ಡ್ ಮಾಡಿಕೊಂಡ್ರು. ಮನೆಗೆ ಹೋಗಿ 1 ವಾರ ಬಿಟ್ಟು ನಾನು ಹಾಡಬೇಕು. ಅದೇನು ಕಾರಣ ಅಂದರೆ ನನಗೆ ವಾಯ್ಸಲ್ಲಿ ಇದಿರಲಿಲ್ಲ ಅಂತ, ಸ್ಟಡಿ ಇರಲಿಲ್ಲ ಅಂತ. ಸೊ ಮನೆಗೆ ಬಂದು 1 ವಾರ ಪ್ರಾಕ್ಟೀಸ್ ಮಾಡಿದಾಗ ಮನೇಲಿ ಎಲ್ಲರೂ ಎಷ್ಟು ಹೇಗಿದ್ದರು ಅಂದರೆ, ನಮ್ಮಮ್ಮ ನನ್ನ ತಂಗಿರು ಎಲ್ಲ ಸ್ವಲ್ಪ ಶಕ್ತಿ ಬರಲಿ ವಾಯ್ಸ್ಗೆ ಅಂಥೇಳಿ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ಮಾಡಿ ಆವಾಗ ಒಂದು ರೆಕಾರ್ಡ್ ಮಾಡಿಕೊಂಡ್ರು. ಅವಾಗ ಹಾಡಿದಾಗ ಆ ಟೈಮಲ್ಲಿ ಲಹರಿ ಅವ್ರು ಮಾಡಿದ್ದು. ಅವಾಗ ಅಲ್ಲಿ ನನ್ನ ಹೆಸರು ಬರೀ ಜಯಶ್ರೀ ಅಂತ ಇದೆ. ಆವಾಗಲೇ ನೀವು ಹೇಳಿದ್ರೆ ಒಂದು ಪ್ರಶ್ನೆ ಐಡೆಂಟಿಟಿ ಬಗ್ಗೆ. ಸೊ ಆವಾಗ ನನಗೆ ಎಷ್ಟು ಐಡೆಂಟಿಟಿ ಕ್ರೈಸಿಸ್ ಅಂದರೆ, ನನ್ನ ಸಂಸಾರದಲ್ಲಿ ನಡೀತಾ ಇರುವಂತಹ ಒಂದು ಒಂಥರ ಗಲಿಬಿಲಿ ಸ್ಥಿತಿ. ಆಮೇಲೆ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದರಲ್ಲೆಲ್ಲ ಇರೋದು ಬರೀ ಜಯಶ್ರೀ ಅಂತಲೇ, ಯಾವ ಜಯಶ್ರೀ ಅಂತ ಇಲ್ಲ. ದಟ್ ವಾಸ್ ಎಂಥ ಫೇಸ್ ಇತ್ತು ಅಂದರೆ, ನನ್ನ ಐಡೆಂಟಿಟಿ ಬಗ್ಗೆ ನನಗೇನೆ ಇನ್ನೂ ಇದಿರಲಿಲ್ಲ, ನನಗೆ ಖಾತ್ರಿ ಇರಲಿಲ್ಲ ಏನಂತ ಹಾಕಬೇಕು, ಹೇಗೆ ಅಂಥೇಳಿ ಆ ಇದರಲ್ಲಿ ಮಾಡಿದ್ದು. ಓಕೆ, ಇನ್ನು ಅಪ್ಪನಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು, ಆ ಒಂದು ಕ್ಷಣನ ನೆನೆಸ್ಕೊಳ್ಳೋದಾದ್ರೆ? ಅಂದರೆ ಅವರು ಮನೇಲಿ ಇರಲಿಲ್ಲ, ಅವ್ರಿಗೆ ಬೇಗ ಹೇಳೋದು, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಕಾತ್ರವಾಗಿತ್ತು ನಮಗೆ. ಅವ್ರ ಫೋನಲ್ಲೇ ಸಿಗ್ತಾ ಇರಲಿಲ್ಲ. ಅವತ್ತೇ ಅವ್ರ ಫೋನ್ ಕೆಟ್ಟೋಗ್ಬಿಟ್ಟಿತ್ತು. ಆಮೇಲೆ ಎಲ್ಲಿದ್ದಾರೆ ಅಂತೇಳಿ ಮಧ್ಯಾಹ್ನ 4:30-5 ಗಂಟೆ ಸುಮಾರಿಗೆ ಮನೆಗೆ ಫೋನ್ ಬಂದಿತ್ತು. ಫೋನ್ ಬಂದು 6:30-7 ಗಂಟೆವರೆಗೂ ಅವ್ರನ್ನ ಅಲ್ಲಿ ಇಲ್ಲಿ ಫೋನ್ ಮಾಡಿ ಕಡೆಗೆ ಸಿಕ್ಕಿದ್ರು. ಅವ್ರಿಗೂ ನಂಬಿಕೆ ಇರಲಿಲ್ಲ. ಅವ್ರು ಬಂದಾಗ ನಂಬಲಿಲ್ಲ. ನಿಜ ಹೇಳ್ತಾ ಇದ್ದೀರಾ ಅಂತೇಳಿ ಬಾಗಿಲಲ್ಲಿ ನಿಂತ್ಕೊಂಡು ಕೇಳಿದ್ರು. ಆವಾಗ TV ಯಲ್ಲಿ ಫ್ಲ್ಯಾಶ್ ನ್ಯೂಸ್ ಬರ್ತಾ ಇದೆ ನೋಡಿ ಅಂತಂದಮೇಲೆ ಅದನ್ನ ನೋಡಿದ್ಮೇಲೆ ಅವ್ರಿಗೆ ಇದಾಯಿತು. ಸೊ ಎಲ್ರಿಗೂ ಖುಷಿ ಆಯಿತು. ಇನ್ನು ಮ್ಯಾಮ್, ಸಾಹಿತ್ಯ ಲೋಕದಲ್ಲಿ ತಮ್ಮ ಹೆಸರನ್ನು ತಾವು ಗುರುತಿಸ್ಕೊಳ್ತೀರಾ. ಇನ್ನು ಪ್ರಾಧ್ಯಾಪಕಿಯಾಗಿ, ಲೆಕ್ಚರರ್ ಆಗಿ ವಿದ್ಯಾರ್ಥಿ ಮನಸ್ಸನ್ನು ಗೆಲ್ತೀರಾ. ಆಮೇಲೆ ಮಕ್ಕಳ ಮನಸ್ಸನ್ನು ಗೆದ್ದಿದ್ದೀರಾ, ಮೊಮ್ಮಕ್ಕಳನ್ನ ಮನಸ್ಸನ್ನು ಗೆದ್ದಿದ್ದೀರಾ. ಎಷ್ಟೊಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ. ಆಮೇಲೆ ಆಲ್ವೇಸ್ ಬ್ಯುಸಿಯಾಗಿರೋದಕ್ಕೆ ಆದಷ್ಟು ನೀವು ಟ್ರೈ ಮಾಡ್ತೀರಾ.
ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದೀರಾ. ಹಾಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಕೂಡ ನಮ್ಗೆ ಹೇಳಲಿಲ್ಲ ಕೊನೆಗೂ ಕೂಡ, ಪರವಾಗಿಲ್ಲ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತೀರಾ ಇರೋ 24 ಗಂಟೆನಲ್ಲಿ. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ ಹೇಗೆ ಅದನ್ನು ನಿಭಾಯಿಸ್ತೀರಾ? ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನೇನು ಆಗ್ಬೇಕು, ಯಾವ್ದ್ಯಾವ ಕೆಲಸ ಅಂತೇಳಿ ತಾನೇ ಕೆಲಸಗಳೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತವೆ. ಏನಂದರೆ ನಾವು ಅದ್ರ ಪ್ರಕಾರ ಹೋಗೋದು, ಎಲ್ಲ ಕೆಲಸ ಆಗುತ್ತೆ ಅಂತಲೂ ಏನೂ ಇಲ್ಲ. ಕೆಲವೊಂದು ಉಳಿಸ್ಕೊಂಡಿರ್ತೀವಿ, ಆಗುತ್ತೆ. ಏನು ಇಲ್ದಿದ್ರೆ ಯಾವುದಾದ್ರೂ ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು ಅಂತಂದರೆ, ಪ್ರೈವೇಟ್ ಅಂದರೆ ಪರ್ಸನಲ್ ಕೆಲಸಕ್ಕೆ ಅಂದರೆ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳೋ ಬದಲು ಅಲ್ಲಿ ನಾವು ಬೇಕೇ ಬೇಕು ಅಂದಾಗ ಅಲ್ಲಿ ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ, ಅದನ್ನು ಮಾಡೋದು, ನಿದ್ದೆಯನ್ನು ಮಾಡೋದು. ಓಕೆ. ಇನ್ನು ನಿಮ್ಮ ಪ್ಲ್ಯಾನ್ಸ್ ಏನಿದೆ, ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ? ಇನ್ನೂ ನಾನು ಅದನ್ನು ಫುಲ್ಫಿಲ್ ಮಾಡಿಲ್ಲ, ಅದೊಂದಷ್ಟು ಬಾಕಿ ಇದೆ, ಮಾಡೋ ಪ್ಲ್ಯಾನ್ಸ್ ಇದೆ ಅಂತ ಅನ್ನೋದಾದರೆ? ಏನಾದರೂ ಒಂದು ದೊಡ್ಡದಾಗಿ ಬರಿಬೇಕು ಅಂತ, ಬಹಳ ಮುಖ್ಯವಾದಂಥದ್ದು, ನನ್ನ ನಾನೇ ತೊಡಗಿಸ್ಕೊಂಡು ಬರಿಬೇಕು ಅಂತ. ಓಕೆ. ಸೊ ಅದ್ರದ್ದು ಏನಾದರೂ ಪ್ಲ್ಯಾನ್ಸ್ ಆಲ್ರೆಡಿ ರೆಡಿ ಆಗ್ತಿದೆಯಾ? ರೆಡಿ ಆಗ್ತಾ ಇದೆ, ಆಗಲೇ ಶುರು ಮಾಡಿದ್ದೀನಿ. ಇದು ಸುಮಾರು ವರ್ಷದ ಹಿಂದಿಂದ ಪ್ಲ್ಯಾನ್. ಅದು ಯಾವುದೋ ಒಂದು ಕಥೆನ ಬರೆದು ನಮ್ಮ ಅಮ್ಮಂಗೆ ತೋರಿಸಿದ್ದೆ. ಆ ಕತೆ ಬರೆದಾಗ ನಮ್ಮಮ್ಮ ಓದಿ ಇದು ಕಾದಂಬರಿ ಆಗ್ಬೋದಿತ್ತಲ್ಲ ಅಂತಂದರು. ಅದು ನಡೀತಾ ಇದೆ, ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡ್ತೀನಿ. ಓಕೆ ಮ್ಯಾಮ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಅಂತ ಕೊಡೋದಾದರೆ, ಸ್ಪೆಷಲಿ ಲೇಡೀಸ್ಗೆ ಏನೊಂದು ಮೆಸೇಜ್ನ ಸೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಇತ್ತೀಚೆಗೆ ಏನು ಗಮನಿಸಿರೋದು ಅಂದರೆ, ಜೀವನದಲ್ಲಿ ನಿರ್ಧಾರ ತಗೊಳ್ಳುವಾಗ ಭಾಳ ದುಡುಕ್ತಾ ಇದ್ದಾರೆ. ಅವ್ರ ವಿದ್ಯಾಭ್ಯಾಸ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಅದನ್ನು ಪೂರ್ಣ ಮಾಡ್ತಾ ಇಲ್ಲ. ವಿದ್ಯೆ ಅನ್ನೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ವಿದ್ಯೆ ಇಲ್ಲ ಅಂದರೆ ಮುಂದೆ ಏನು ತೊಂದರೆ ಆದಾಗಲೂ ನಮಗೆ ಶಕ್ತಿಯಾಗಿ ನಿಲ್ಲೋದು ವಿದ್ಯೆ ಮಾತ್ರ. ಆ ವಿದ್ಯೆನೇ ಅವರು ಎಷ್ಟೋ ಸಲ ಬುದ್ಧಿವಾದ ಹೇಳಿದ್ರೂ ಕೂಡ ತಗೊಳ್ತಾ ಇಲ್ಲ. ನಾನು ಹೇಳೋದೊಂದೇ, ವಿದ್ಯಾಭ್ಯಾಸನ ಮುಗಿಸಿ ಆಮೇಲೆ ನೀವೇನಾದರೂ ನಿರ್ಧಾರ, ಯಾವುದೇ ಜೀವನದಲ್ಲಿ ಮದುವೆ ಆಗಲಿ ಅಥವಾ ಕೆಲಸ ಆಗಲಿ, ನಿರ್ಧಾರನ ಆಮೇಲೆ ಮಾಡ್ಬೋದು, ಬಟ್ ವಿದ್ಯಾಭ್ಯಾಸ ಮಾತ್ರ ಮುಖ್ಯ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಕೂಡ ಥ್ಯಾಂಕ್ಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಬ್ಬ ಮಹಿಳಾ ಸಾಧಕಿಯನ್ನ ಗುರುತಿಸಿ ನಿಮಗೆ ಪರಿಚಯಿಸಿದ್ದೀವಿ. ಅವರು ನಡೆದು ಬಂದ ಹಾದಿ ಹೇಗಿತ್ತು, ಎದುರಿಸಿರುವಂತಹ ಸವಾಲುಗಳು ಯಾವ ರೀತಿ ಆಗಿತ್ತು, ಆ ಸವಾಲುಗಳಿಗೆ ಉತ್ತರವಾಗಿ ಹೇಗೆ ಅವರು ಧೈರ್ಯವಾಗಿ ಮೆಟ್ಟಿ ನಿಂತರು. ಸೊ ಈ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.